ಯಾಕೆ ಎಲ್ಲರೂ ಒಂದು ಸೈಡ್ ಗುಡಿಸ್ಲಾಕಿದ್ದಾರೆ? ವಾಟ್ ಈಸ್ ದ ವ್ಯೂ ಪಾಯಿಂಟ್? ಟೀ ವ್ಯೂ ಪಾಯಿಂಟ್. ಹೆಲೋ ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತೆಲ್ಲಿ ಹೋಗ್ತಿದ್ವಿ? ಇದೇನು ಎಲ್ಲ ಗಾಡಿಗಳಿಗೂ ಈ ಥರ ಮುಂದೆ ಗಾಡಿ ಹಾಕಿರ್ತಾರೆ, ಯಾಕೆ ಆ ಥರ ಕಟ್ಟಾಕಿರ್ತಾರೆ? ಮತ್ತು ಏನು ಈ ಮಷಿನ್ ನೇಮು, ಇದೇನಕ್ಕೆ ಯೂಸು? ನನಗೂ ಗೊತ್ತಿಲ್ಲ. ನಿಮಗೂ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಇದ್ಯಾವುದು ವಿಲೇಜು? ಎಲ್ಲೋ ಹೋಗೋಣ ಅಂತ ಎಲ್ಲೆಲ್ಲೋ ಸುತ್ತಾಡ್ಕೊಂಡು ಹೋಗ್ತಿದ್ವಿ. ಏನೋ ಗೊತ್ತಾಗ್ತಿಲ್ಲಪ್ಪ. ವ್ಯೂ ಪಾಯಿಂಟ್ಗಿಂತ ದಾರಿ ತುಂಬ ಚೆನ್ನಾಗಿದೆ. ಸುತ್ತಲೂ ಮೊದಲು ನೋಡಿ, ಹೋಗೋ ದಾರಿಯಲ್ಲಿ ಏನೆಲ್ಲ ನೋಡ್ತಿದ್ದೀವಿ, ಕೆರೆ, ಗ್ರೀನರಿ. ನೀವು ಹೇಳಿ, ವ್ಯೂ ಪಾಯಿಂಟ್ ಇಷ್ಟ ಆಯಿತಾ, ಹೋಗೋ ದಾರಿ ಇಷ್ಟ ಆಯಿತಾ ಅಂತ. ಫೈನಲಿ ನಾವು ಆಯೂರ್ ಫಾರೆಸ್ಟ್ ಎಂಟರ್ ಆಗ್ತಿದ್ದೀವಿ. ಆಯೂರ್ ಫಾರೆಸ್ಟ್ ಹೆಂಗಿರುತ್ತೆ ಅಂತ ನೋಡಬೇಕು ಅಂದ್ಕೊಂಡಿದ್ದೀರಾ? ವೈಟ್ ಫೀಲ್ಡಿಂದ ಇಲ್ಲಿಗೆ 75 ಕಿಲೋಮೀಟರ್ಸ್ ಇದೆ. ಬೈಕಲ್ಲಿ ಬಂದಿರೋದ್ರಿಂದ ನಮಗೆ 2 ಅವರ್ಸ್ ಆಯಿತು. ಸೊ ಇಲ್ಲಿಂದ ಇನ್ನು ಒಳಗಡೆ ಹೋದರೆ ನಮಗೆ ಫುಲ್ ಫಾರೆಸ್ಟ್ ಸಿಗುತ್ತೆ. ಸೊ ಇಲ್ಲಿ ನಾವು 4 ಜನ ಹೋಗಿರೋದ್ರಿಂದ ಪ್ರತಿಯೊಬ್ಬರಿಗೂ 40 ರೂಪಾಯಿ ಅಂತ ಟೋಟಲ್ 160 ಪೇ ಮಾಡಬೇಕಿತ್ತು. ಆದರೆ ಇಲ್ಲಿ ಒಂದು ಪಾಯಿಂಟು ಯಾರಿಗೂ ನೆಟ್ವರ್ಕ್ ಸಿಗ್ತಿರ್ಲಿಲ್ಲ. ಅದಕ್ಕೆ ನನ್ನ ಹತ್ರ 200 ರುಪೀಸ್ ನೋಟ್ ಇತ್ತು. ಸೊ ಅದನ್ನೇ ಪೇ ಮಾಡಿ ಒಳಗಡೆ ಎಂಟರ್ ಆದ್ವಿ. ಒಳಗಡೆ ಹೇಗಿದೆ ಪ್ಲೇಸ್ ನೋಡಿ, ಎಷ್ಟು ಚೆನ್ನಾಗಿದೆ. ಅರ್ಲಿ ಮಾರ್ನಿಂಗ್. ಇನ್ನೊಂದು, ನಿಮಗೆ ಹೋಗೋ ದಾರಿಯಲ್ಲಿ ಈ ಪ್ಲೇಸ್ ಎಲ್ಲ ಇಷ್ಟ ಆಗ್ತಿದೆಯಾ ಇಲ್ಲ ವ್ಯೂ ಪಾಯಿಂಟ್ ಇಷ್ಟ ಆಗುತ್ತಾ ಅಂತ ನೋಡಿ. ನಾವು ಹೋಗ್ತಿರೋದು ವ್ಯೂ ಪಾಯಿಂಟ್ ನೋಡೋಕ್ಕೆ. ಈ ಪ್ಲೇಸ್ನ ಈ ಥರ ನೋಡ್ಕೊಂಡು ಹೋದರೆ ಇನ್ನು ಫಾರೆಸ್ಟಲ್ಲಿ ಇನ್ನೆಷ್ಟು ದೊಡ್ಡ ಫಾಲ್ಸ್ ಇದೆ ಅಂತ ಅಂದ್ಕೊಂಡ್ವಿ, ಗೊತ್ತಾ? ನೀವು ಹಂಗೆ ಅಂದ್ಕೊಳ್ಳಿ, ಎಷ್ಟು ದೊಡ್ಡ ಫಾಲ್ಸು ಅಂತ. ಫುಲ್ ವಿಡಿಯೋ ವಾಚ್ ಮಾಡಿ, ಮಿಸ್ ಮಾಡಿದೆ. ತುಂಬ ಚೆನ್ನಾಗಿದೆ ರೋಡಲ್ಲಿ. ಆಮೇಲೆ ನಾವು ಇದು ಬೆಟ್ಟ ಹತ್ತುತ್ತಾ ಒಂದಷ್ಟು ವಿಲೇಜಸ್ ಸಿಗುತ್ತೆ ನಮಗೆ. ಅಲ್ಲೆಲ್ಲ ಅವ್ರ ಜೀವನ ಹೇಗೆ ಅಂತ ರೋಡಲ್ಲಿ ಹೋಗುವಾಗ ನಮಗೆ ಕಾಣಿಸುತ್ತೆ. ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಅದಕ್ಕೆ ನೀವು ಈ ವಿಡಿಯೋ ನೋಡಲೇಬೇಕು. ಫಾರೆಸ್ಟ್ ಹೆಂಗಿದೆ ಅಲ್ವಾ, ಜನ ಇರ್ತಾರ ಅಂತ ಶಾಕ್ ಅಲ್ವಾ? ನೋಡಿ ಹೆಂಗಿದೆ, ಕೆಲಸಕ್ಕೆಲ್ಲ ಹೋಗ್ತಿದ್ದಾರೆ. ಇಷ್ಟು ದೊಡ್ಡ ಫಾರೆಸ್ಟಲ್ಲಿ ಕೆಲಸಕ್ಕೆಲ್ಲ ಹೋಗ್ತಾರೆ ಅವರು? ಇವರೆಲ್ಲ ಮತ್ತೆ ಎಲ್ಲಿ ಹೋಗ್ತಿರ್ಬೋದು? ಹೋಗ್ತಾರೆ ಮತ್ತು ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಚೆನ್ನಕ್ಕೆ ಗುದ್ಲೆ ಎತ್ಕೊಂಡು ಹೋಗ್ತಿದ್ದಾರೆ ನೋಡಿ. ಇವರೆಲ್ಲ ಎಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ಅಂತನೂ ಕ್ವಶನ್ ಇತ್ತು. ಇಲ್ಲಿ ನೋಡಿ, ಒಂದು ಗಾಡಿ ತಿರುಗ್ತಿದೆ. ಹುಡುಗರು ನೋಡಿ ಎಷ್ಟು ಚೆನ್ನಾಗಿ ಆಡ್ಕೊಂಡು ನೋಡಿ ಅಪ್ಪ. ಇವ್ರಿಗೆಲ್ಲ ನಾನು ಅಪ್ರಿಷಿಯೇಟ್ ಮಾಡಬೇಕು. ಹೋಗ್ತಾ ದಾರಿಯಲ್ಲಿ ನಮಗೆ ಗೂಗಲ್ ಮ್ಯಾಪ್ ಕೈ ಕೊಡ್ತು. ಅದಕ್ಕೆ ಹೋಗೋ ದಾರಿಯಲ್ಲಿ ಸ್ವಲ್ಪ ಜನ ಕಾಣಿಸ್ತಾರಲ್ವಾ, ಅವ್ರನ್ನ ಅಡ್ರೆಸ್ ಕೇಳ್ಕೊಂಡು ಹೋದ್ವಿ. ಇದು ಕರ್ನಾಟಕ ತಮಿಳ್ನಾಡು ಬಾರ್ಡರ್ ಆಗಿರೋದ್ರಿಂದ ಎಲ್ಲರಿಗೂ ಕನ್ನಡ ತಮಿಳು ಎರಡೂ ಗೊತ್ತಿತ್ತು. ಮಾರ್ನಿಂಗ್ ರಾಮಗಿರಿ ಪ್ಲೇಸಲ್ಲಿ ಇದ್ದೀವಿ. ಫುಲ್ಲು ಬೆಟ್ಟದ ಮೇಲೆ ಬಂದಿದ್ದೀವಿ. ಈಗ ಟೀಗೆ ಅಂತ ಇಲ್ಲಿ ಬಂದು ಟೀ ಮಲ್ಲಿಕಾಸ್ ಫ್ರೆಂಡ್. ನಮ್ಗೆ ಯಾರಿಗೂ ಟೀ ಇಂಟ್ರೆಸ್ಟ್ ಇಲ್ಲ, ಈ ಅಕ್ಕಿಗೋಸ್ಕರ ಟೀ ಬೆಳಿಗ್ಗೆಯಿಂದ ಟೀ. ಸೊಲ್ಲು ಒನ್ ಮೋರ್ ಟೈಮ್. ವಾಟ್ ಯು ಆರ್ ಸೇಯಿಂಗ್? ಸೇ I leave you here only. ಮಲ್ಲಿಕಾಸ್ ಫ್ರೆಂಡ್, ಅಖಿಲ್ ಫ್ರೆಂಡ್ಸ್. ಮಲ್ಲಿಕಾಸ್ ಫ್ರೆಂಡ್. ಅಖಿಲ್ ಟೀ ಎಲ್ಲ ಒಂದು ಕುಡು. What is the view point? ಟೀ ವ್ಯೂ ಪಾಯಿಂಟ್. ಫಾಲ್ಸ್ ಇರುತ್ತೆ, ತಣ್ಣಿ ಇಲ್ಲ. Point you came from Bangalore to Bangalore Whitefield to here. Total how many kilometers? 75 kilometers. ఏంటి అఖిల్? అఖిల్ ఎక్కడ పోతున్నావు? ಈ ಕಡೆ ಯಾರಿಗೂ ಫಾಲ್ಸ್ ಎಲ್ಲಿದೆ ಅನ್ನೋ ಸರಿಯಾಗಿ ಗೊತ್ತೇ ಇಲ್ಲ ಅನ್ಕೊಂತೀನಿ. ಒಬ್ಬೊಬ್ರು ಒಂದೊಂದು ದಾರಿ ಹೇಳ್ತಾರೆ. ಅದರಲ್ಲೂ 2 ದಾರಿ ಒಂದೇ ರೂಟಲ್ಲಿ ಇರುತ್ತೆ. ಗೂಗಲ್ ಮ್ಯಾಪ್ ಬೇರೆ ವರ್ಕೇ ಆಗ್ತಿಲ್ಲ ಇಲ್ಲಿ. ಒಬ್ಬೊಬ್ರು ಒಂದೊಂದು ದಾರಿ ಹೇಳ್ತಿದ್ದಾರೆ. ಇದೊಂಥರ ಅಡ್ವೆಂಚರ್ ಬೈಕ್ ಟ್ರೆಕ್ಕಿಂಗ್ ಅನ್ನಿಸ್ತು. ನಾವು ಫಾಲ್ಸ್ ನೋಡೋಣ ಅಂತ ಬಂದಿದ್ದು, ಆದರೆ ಈ ಕಡೆ ಇರೋ ವಿಲೇಜ್ ಲೈಫ್ ಸ್ಟೈಲ್ ಅನ್ನೋದು ತುಂಬ ಚೆನ್ನಾಗಿದೆ. ಈಗ ನಾವು ಎಲ್ಲಿದ್ದೀವಿ ಅಂದರೆ ಬೆಟ್ಟಮುಗ್ಲಾಲಂ ಅಂತ ಪ್ಲೇಸು. ಬೆಳಿಗ್ಗೆನೆ ನೋಡಿ, ವಿಲೇಜ್ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಕುರಿಗಳು, ಮೇಕೆಗಳು, ಕೋಳಿಗಳೆಲ್ಲ ಕಾಣಿಸುತ್ತೆ. ಇಲ್ಲಿ ವಿಚಿತ್ರ ಏನು ಗೊತ್ತಾ, ಒಂದು ಸೈಡ್ ಗುಡಿಸ್ಲಾಕಿದ್ದಾರೆ ಎಲ್ಲ ಕಡೆನೂ. ತುಂಬ ಜಾಗದಲ್ಲಿ ಈ ಬೆಟ್ಟದ ಮೇಲೆ ಅಂತೂ ತುಂಬ ಜನ ಈ ಥರ ಗುಡಿಸ್ಲು ಒಂದು ಸೈಡ್ ಗುಡಿಸ್ಲಾಕಿದ್ದಾರೆ. ಆಮೇಲೆ ಕೆಲವ್ರು ಆದರೆ ಹುಲ್ಲಿನ ಗುಡಿಸ್ಲು. ಇವರು ನಮ್ಮ ಗಾಡಿ ಓಡಿಸೋರು ಫಾಸ್ಟಾಗಿ ಸ್ಪೀಡಾಗಿ ಹೋಗೋದ್ರಿಂದ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬಟ್ ತುಂಬ ಅಂತೂ ಅದ್ಭುತವಾಗಿದೆ. ಹೋಗೋ ವ್ಯೂ ಪಾಯಿಂಟ್ ನೋಡೋಕ್ಕಿಂತನೂ ಹೋಗೋ ದಾರಿ, ಸುತ್ತಮುತ್ತಲಿನ ಪರಿಸರ, ಮತ್ತು ಹಳ್ಳಿ ಸ್ಟೈಲ್ ಲೈಫ್ ಸ್ಟೈಲ್. ಜನ ಬೆಳಗ್ಗೆನೇ ಏನೆಲ್ಲ ಕೆಲಸ ಮಾಡ್ತಾರೆ, ಬೆಳಗ್ಗಿನ ಜಾವ ಸೂಪರ್ ನೈಸ್, ಎಕ್ಸಲೆಂಟ್ ಅಂತ ಅನ್ಬೋದು.
ಫೈನಲಿ ಜಾಗಕ್ಕೆ ರೀಚ್ ಆದ್ವಿ. ಇದೇನಾ ಅಂತ ಗೊತ್ತಿಲ್ಲ. ರೋಡ್ ಹಿಂಗ್ ಕಾಣಿಸ್ತಿದೆ. இறங்கு ಯಾ ಎವ್ರಿಥಿಂಗ್ ರಿಟರ್ನ್ ಇನ್ ತಮಿಳ್. ಯು ನೋ ತಮಿಳ್ ರೈಟ್? ಯು ಗೋ ಅಂಡ್ ಆಸ್ಕ್. ఏంటి ಹಾಕಿಲ್ಲ నువ్వు పోయి తెలుగులో మాట్లాడుపు. వచ్చంటే తెలుగులో మాట్లాడదా. ಈ ಕಾಡಲ್ಲಿ ಹೋಗ್ಬೇಕೇನೋ ಬಾವು ನೋಡೋಕ್ಕೆ ಗೊತ್ತಿಲ್ಲ. ಹೀಗಿದೆ ನನ್ನ ಒಂಥರ. ಹೋಗಿ ಅಲ್ಲೊಬ್ರು ಕುತ್ಕೊಂಡಿದ್ದಾರೆ, ಅವ್ರಿಗೆ ಹೋಗಿ ಮಾತಾಡೋಣ ಎಲ್ಲಿದೆ ವ್ಯೂ ಪಾಯಿಂಟ್ ಅಂತ. ಇಲ್ಲಿ ನಾವು ಫಾಲ್ಸ್ ಪಾರ್ಕ್ ಇದೆ ಅಂತ ಬಂದಿದ್ದು. ಎಲ್ಲರೂ ಪಾರ್ಕ್ ಇಲ್ಲ, ಫಾಲ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಯಾರೂ ಇಲ್ಲ. ಇನ್ನು ಅಲ್ಲಿ ಒಬ್ಬ ಅಕ್ಕ ಇದ್ದಾರೆ, ಅವರೇಕಾಯಿ ತೋಟ ಏನೋ ಮಾಡಿಬಿಟ್ಟು ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ. ಅವರಿಬ್ಬರು ಹೋಗ್ತಿದ್ದಾರೆ ಹೋಗಿ ಮಾತಾಡ್ಸ್ಕೊಂಬರೋಕ್ಕೆ ಎಲ್ಲಿ ವ್ಯೂ ಪಾಯಿಂಟ್ ಅಂತ. ಅಕ್ಕೇಳಿ ಮುಂದೆ ಇದ್ದಾನೆ, ಅವನು ಕನ್ನಡ ಬರಲ್ಲ, ತಮಿಳು ಬರಲ್ಲ. ಇಲ್ಲಿ ಮೊದಲೇ ಬರ್ದಿರೋದು ತಮಿಳು ಮತ್ತು ತುಂಬ ಜನ ಕನ್ನಡ ಮಾತಾಡ್ತಿದ್ದಾರೆ. ನಾನು ಹೋಗ್ಬಿಟ್ಟು ಮಾತಾಡ್ತೀನಿ. ಸ್ಟೇ ಟ್ಯೂನ್. ಓಕೆ ಸರಿ. ವಾಕ್ ಓನ್ಲಿ. ವಾಕಾ? ವಾಕ್. ಸ್ಕೂಲಲ್ಲಿ ಫಾಲ್ಸ್ ಎಲ್ಲ ನೋಡಬೇಕು ಅಂತ ಹೇಳ್ತಾರಲ್ವ ಗೈಸ್, ಅದಕ್ಕೆ ಫಾಲ್ಸ್ ನೋಡೋಕ್ಕೆ ಇಲ್ಲಿ ಕಾಡಲ್ಲಿ ಟ್ರೆಕ್ಕಿಂಗ್ ಥರ ಹೋಗ್ತಾ ಇದ್ದೀವಿ. ಇದು ಯಾವ ಪ್ಲೇಸು ಏನು ಅನ್ನೋದು ತಿಳ್ಕೊಬೇಕು ಅಂತ ಹೇಳ್ತಿದ್ದಾರೆ. ಯಾಕಂದರೆ ಏನಾದರೂ ಬಂದಿದ್ದೀವಿ ಹಂಗೆ ಓಡೋಗ್ತಾರೆ, ಮುಂದೊಂದು ಹಿಡ್ಕೊಂಡ್ಬಿಡುತ್ತಲ್ಲ. ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ ನೋಡಿ. ಕರೆಕ್ಟ್ ರೋಡ್ ಇಲ್ಲ, ಮಣ್ಣು ರೋಡಲ್ಲಿ ನಾವು ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಸೌಂಡ್ ಬರುತ್ತೆ ಅಂತ ಹೇಳಿದ್ರು. ಆ ನೀರು ಬರೋ ಸೌಂಡೇ ಇಲ್ಲ. ನಾವು ಎಲ್ಲ ರೂಟಿಗೆ ಒಗ್ನಲ್ಲಿದಂಟ ನಾವು. ಏಯ್ ಹಾಕಿಲ್ಲ. ಒಬ್ಬರು ತಾತ ನಮ್ಮನ್ನು ನೋಡಿಬಿಟ್ಟು ಫಾಲ್ಸ್ ಆ ಕಡೆ ಇಲ್ಲ ಈ ಕಡೆ ಇರೋದು, ಬನ್ನಿ ನಾನು ತೋರಿಸ್ತೀನಿ ಅಂತ ಪಾಪ ಕರ್ಕೊಂಡು ಹೋಗ್ತಿದ್ದಾರೆ. ಇವರು ನಮಗೆ ಫುಲ್ ಫಾಲ್ಸ್ ತೋರಿಸ್ತಾರೆ ಅಂತ ಅಂದ್ಕೊಂಡ್ವಿ. ಬಟ್ ಅರ್ಧ ದಾರಿಯಲ್ಲೇ ಇಲ್ಲ ನನಗೆ ಕೆಲಸ ಇದೆ, ನೀವು ಈ ರೂಟಲ್ಲಿ ಹೋಗಿ ಸಿಗುತ್ತೆ ಅಂತ ಹೇಳಿದ್ರು. ಆದರೆ ಹುಷಾರು ಅಂತ ಹೇಳಿದ್ರು. ಆಮೇಲೆ ಭಯ ಸ್ಟಾರ್ಟ್ ಆಯಿತು. ಹೀಗೆ ಹೋಗಿ ಅಂತಂದರು. ನೋಡ್ತಾ ಇದ್ದರೆ ಒಂದು ಪಿಳ್ಳೆನೂ ಇಲ್ಲ, ಏನು ಸೌಂಡೇ ಬರ್ತಿಲ್ಲ. ಹೋಗ್ತಾ ಇದ್ವಿ, ಭಯ ಆಗ್ತಿದೆ, ಯಾರು ಕಾಣಿಸ್ತಿಲ್ಲ. ಇದೆಯಾ ಇಲ್ವೋ ಫಾಲ್ಸು ಅಂತ ಡೌಟ್ ಆಯಿತು. ಫಾಲ್ಸ್ ಸೌಂಡ್ ಬರುತ್ತೆ, ನೀರು ಸೌಂಡ್ ಬರುತ್ತೆ, ನೀವು ಹೋಗ್ತಾ ಇರ್ರಿ ಅಂತ ಅಂದರು. ಅಲ್ಲಿ ಮತ್ತೆ 2 ದಾರಿ ಸಿಕ್ತು, ಯಾವ ದಾರಿ ಅನ್ನೋದೇ ಗೊತ್ತಾಗಿಲ್ಲ. ಇರಲಿ ಅಂದ್ಬಿಟ್ಟು ಹೋದ್ವಿ. ಸಿಗುತ್ತಾ ಇಲ್ವಾ ಅಂತ ಡೌಟ್ ಇತ್ತು. ಆದರೂ ನಾವು ಯಾರು ಸ್ಟಾಪ್ ಮಾಡದೆ ಹೋದ್ವಿ, ಇಲ್ಲಿ ಬಂದಿದ್ದೀವಿ ಹೋಗಲೇಬೇಕು ಅಂತ. ಈಗ ಸೌಂಡ್ ಬರ್ತಿದೆ, ಫೈನಲಿ ನಾವು ಕರೆಕ್ಟ್ ಪ್ಲೇಸ್ಗೆ ಲ್ಯಾಂಡ್ ಆಗಿದ್ದೀವಿ ಅನ್ನಿಸ್ತಿದೆ. ಸ್ಟ್ರಗಲ್ ಅಲ್ಲ, ಯಾರೂ ಇಲ್ಲ, ಜಾಗ ನೋಡಿ ಸುತ್ತಲೂ ಕಾಡು, ಒಂದು ಪಿಳ್ಳೆ ಇಲ್ಲ. ನಾವು ಮಾತ್ರ ಹೊಸ ಬೇರೆ ಗೂಗಲ್ ನೋಡ್ಕೊಂಡು ಇಷ್ಟು ಕಷ್ಟಪಟ್ಟು ಬಂದಿದ್ದಕ್ಕೆ ವಾಟರ್ ಫಾಲ್ಸ್, ಎಲ್ಲರೂ ವಾಟರ್ ಫಾಲ್ಸ್ ಅಂತ ಹೇಳ್ತಿದ್ರು. ನೋಡಿ ಇದೇ ವಾಟರ್ ಫಾಲ್ಸ್. ಇಲ್ಲಿಂದ ಅಲ್ಲೋಗ್ತಿದೆ ನೋಡಿ. இருக்குங்க வந்தது எனக்கு சும்மா அந்த லொகேஷன் நல்லா இருக்கு. Tell me your experience. How was the waterfalls? Super. ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ. ಇನ್ನು ಬಂದಿದ್ದೀವಿ, ಒಂದಷ್ಟು ಫೋಟೋ ತಗೊಂಡು ವಿಡಿಯೋ ಮಾಡ್ಕೊಂಡು ಹೋಗೋಣ. ಬಟ್ ಬಂದಿರೋದಕ್ಕೆ ವರ್ತೆ. ಯಾಕೆ ಅಂದರೆ ರೋಡಲ್ಲಿ ಬರ್ತಿದ್ರೆ ಬೈಕ್ ರೈಡಿಂಗು, ಅದು ವಿಲೇಜಲ್ಲಿ. ನಾವು ವಿಲೇಜ್ ಲೈಫ್ ಸ್ಟೈಲ್ ನೋಡಿರ್ತೀವಿ, ಬಟ್ ಆದರೆ ಕೆಲವೊಂದು ವಿಲೇಜ್ ಲೈಫ್ ಸ್ಟೈಲು ತುಂಬ ಡಿಫ್ರೆಂಟ್ ಇರುತ್ತೆ. ಒಂದೊಂದು ಕಡೆ ಒಂದೊಂದು ಥರ ಟ್ರೆಡಿಷನ್ ಕಲ್ಚರ್, ಅದು ತುಂಬ ಚೆನ್ನಾಗಿತ್ತು. ಬಟ್ ರೋಡಲ್ಲಿ ಹೋಗೋವಾಗೇ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಅಷ್ಟು ಚೆನ್ನಾಗಿತ್ತು. ಸೊ ನಮ್ದಾಯ್ತು, ವಾಟರ್ ಫಾಲ್ಸ್ ನೋಡಿದ್ದಾಯ್ತು, ಫೋಟೋಸ್ ತಗೊಂಡಿದ್ದಾಯ್ತು, ಇನ್ನು ಹೋಗ್ತಾ ಇದೀವಿ. ಬಾಯ್ ಬಾಯ್. ಅಷ್ಟು ಜನನ ನಾವು ಅಡ್ರೆಸ್ ಕೇಳ್ಕೊಂಡು ಇಷ್ಟು ದೂರ ಬಂದ್ವಿ, ಅದು ಬೆಟ್ಟದ ಮೇಲೆ. ಇನ್ನೆಷ್ಟು ದೊಡ್ಡ ವಾಟರ್ ಫಾಲ್ಸ್ ಇರ್ಬೋದು, ಜೋಗ ಜಲಪಾತಕ್ಕಿಂತ ದೊಡ್ಡದೇ ಇರ್ಬೋದು. ಯಾರಿಗೂ ಗೊತ್ತಿಲ್ದಿರೋ ಪ್ಲೇಸಿಗೆ ನಾವು ಹೋಗ್ತಿದ್ದೀವಿ ಅಂತ ಫುಲ್ಲು ಜಾಲಿಯಾಗಿ ಎಕ್ಸೈಟ್ಮೆಂಟಾಗಿ ಬಂದಿವೆ ಅಲ್ವಾ. ಸೊ ಅದಕ್ಕೆ ಫುಲ್ ನಕ್ಕೊಂಡು ಮಾತಾಡಿಕೊಂಡು ಹೋಗ್ತಿದ್ದೀವಿ. ಇದೇ ಒಂದು ದೊಡ್ಡ ವಾಟರ್ ಫಾಲ್ಸಸ್ ತುಂಬ ಚೆನ್ನಾಗಿದೆ ಅಂತ. ನಾವು
ಸೇಮ್ ಲೊಕೇಶನ್ಗೆ ರೀಚ್ ಆದ್ವಿ ಫಾಲ್ಸ್ ನೋಡಿಕೊಂಡು. ಓಕೆ, ಟೆಲ್ ಮಿ ಯುವರ್ ಎಕ್ಸ್ಪೀರಿಯನ್ಸ್. ನಥಿಂಗ್. ಹಾಂ ಸೇ ಹೌ ಸುರೇಂದ್ರನ್? ವೆರಿ ಗುಡ್. ವಿ ಗುಡ್. ನಾವು ಬರೋವಾಗ ಇಲ್ಲಿ ಈ ಪ್ಲೇಸಲ್ಲಿ ಆಲ್ರೆಡಿ ಒಂದಷ್ಟು ಫೋಟೋ ತೊಗೊಂಡೆ ಸಿಂಗಲ್ಲಾಗಿ, ಬಟ್ ಅವ್ರು ತೊಗೊಂಡಿರಲಿಲ್ಲ. ಅದಕ್ಕೆ ಇನ್ನು ಕೆಲವೊಂದು ಫೋಟೋಸ್ ತಗೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಟಾಪ್ ಮಾಡಿದ್ವಿ. ವ್ಯೂ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು. ಮುಟ್ಟಿದ್ರೆ ಮುಸ್ಮುನಿ ಅಂತೀವಲ್ವ, ನೋಡಿ ಇಲ್ಲಿ ಬೇಜಾನಿದೆ. ಅದಕ್ಕೆ ನಾನು ಹೆಲ್ಮೆಟ್ ಎತ್ಕೊಂಡು ಹೋಗು ಅಂತ ಆಟ ಆಡ್ತಿದ್ದೆ ಅದರಲ್ಲಿ. ಮತ್ತು ಇವರೆಲ್ಲ ಮಾತಾಡ್ತಿದ್ದಾರೆ, ಇವ್ರದ್ದೆಲ್ಲ ಫೋಟೋಸ್. ಇನ್ನು ಜಾಲಿ ರೈಡ್ ಹೋಗ್ತಾ ಇದ್ದೀವಿ. ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಅದ್ಭುತವಾಗಿದೆ, ತುಂಬ ಮತ್ತು ಬರೋವಾಗ ನಾನು ಇಲ್ಲೂ ವೀಡಿಯೋಸ್ ತಗೊಂಡು ಫೋಟೋಸ್ ತಗೊಂಡಿದ್ದೆ. ಬಟ್ ಅವರಿಬ್ಬರು ತಗೊಂಡಿಲ್ಲ, ಅವರು ಮುಂದೆ ಹೋಗ್ತಿರೋದ್ರಿಂದ ಅವರು ತಗೊಂಡಿಲ್ಲ. ಅದಕ್ಕೆ ಇಲ್ಲಿ ಸ್ಟಾಪ್ ಮಾಡಿಸಿದ್ದು. ವ್ಯೂ ಅಂತೂ ತುಂಬ ಚೆನ್ನಾಗಿದೆ ನೋಡಿ. ನಾವು ಊಟಿ ಹೋದಾಗ ಲಾಸ್ಟ್ ಟೈಮು ಈ ಥರ ಒಂದು ಲೇಕ್ ತೋರಿಸಿದ್ದೆ ಊಟಿಯಲ್ಲಿ. ಇದೇ ಥರ ತುಂಬ ಚೆನ್ನಾಗಿತ್ತು, ನೇಚರು ಮತ್ತು ಲೇಕು ಸೂಪರಾಗಿತ್ತು. ಸೊ ಅದಕ್ಕೆ ಊಟಿಗೆ ಹೋಗೋ ಬದಲು ಇಲ್ಲಿ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ವಾಟ್ ಈಸ್ ದಿಸ್ ಪ್ಲೇಸ್? ಲೈಕ್ ಸ್ಮಾಲ್ ರೆಸಾರ್ಟ್ ಇನ್ ದಿಸ್ ಪ್ಲೇಸ್. ಅಖಿಲ್, ಯು ಸೆಡ್ ಸಮಥಿಂಗ್, ಜಿಪ್ ಲೈನ್? Zip line all there. That's the posted zip line. Can you go and see? Come. ಓಕೆ. ಒಳಗಡೆ ಏನೇನಿದೆ ಅಂತಂದರೆ ಚಿಲ್ಡ್ರನ್ ಪ್ಲೇ ಆ್ಯಕ್ಟಿವಿಟೀಸ್. ನಾವು ಸ್ಟೇ ಇರ್ತೀವಿ ಅಂತಂದರೆ ಇಲ್ಲಿ ಕ್ಯಾಂಪ್ ಫೈರ್ ಹಾಕ್ಕೊಡ್ತಾರೆ. ಮತ್ತು ಅದಕ್ಕೆ 10 ಮೆಂಬರ್ಸ್ಗೆ ಒಂದು ರೂಮ್ ಕೊಡ್ತಾರೆ. ಟೋಟಲ್ 4500 ಆಗುತ್ತೆ ಅಂತ ಹೇಳಿದ್ರು, ಟೋಟಲ್ 10 ಮೆಂಬರ್ಸ್ಗೆ. ಬಟ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಫಾರೆಸ್ಟಲ್ಲಿ ಸ್ಟೇ ಆಗೋ ಥರ ನಾವು ಪೀಸಾಗಿ ಇಲ್ಲಿ ಸ್ಟೇ ಮಾಡ್ಬೋದು, ಒಂದಿನ ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಂಗಿದೆ ಫಾರೆಸ್ಟಲ್ಲಿ ಗಾಡಿ ಓಡಿಸ್ತಾ ಇದ್ದೀನಿ. ಚೆನ್ನಾಗಿದೆ. ಚೆನ್ನಾಗಿದೆಯಾ ನೋಡು, ಅವರೆಲ್ಲ ಅಲ್ಲಿ ಆಟ ಆಡ್ತಿದ್ದಾರೆ. ನನಗೆ ಬೇಜಾರಾಯಿತು ಸುತ್ತಾಡಿ. ಅದೇನು ಚಿಟ್ಟೆ ನಿನ್ನ ಫ್ರೆಂಡಾ? ಯಾಕೆ ಸೈಲೆಂಟ್ ಆಗಿದೆಯಾ? ಮಾತಾಡ್ಬೋದಿತ್ತಲ್ವ? ಸರಿ ಆಯ್ತು, ಹೋಗು, ನಾನು ಮನೆಗೆ ಹೋಗ್ತೀನಿ, ಊರಿಗೆ ಹೋಗ್ತೀನಿ. ಮಾತಾಡೋದು. ಫಾರೆಸ್ಟ್ ರಿಸಾರ್ಟ್ ವಿಲೇಜ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಇಲ್ಲಿ ಬಂದ್ವಿ, ಸ್ಟಾಪ್ ಮಾಡಿದ್ವಿ. ಆದರೆ ಇಲ್ಲಿ ನಮಗೆ ಬೇಕಾಗಿರೋ ಫುಡ್ಡು ನಾನ್ ವೆಜ್ ಬಿರಿಯಾನಿ ಇಲ್ಲಿಲ್ಲ. ಸೊ ಅದಕ್ಕೆ ಮತ್ತೆ ಇಲ್ಲಿಂದನೂ ನಾವು ವಾಪಸ್ ಹೋದ್ವಿ ಬೇರೆ ಹೋಗಿ ನೋಡಿ, ಇಲ್ಲಿ ನಾನ್ ವೆಜ್ ಇದೆ, ತಿಂತಾ ಇದ್ದೀವಿ. ನಾನು ಕುಷ್ಕ ಆರ್ಡರ್ ಮಾಡಿ ಕಬಾಬ್ ತಗೊಂಡು ತಿಂದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಸಿಗುವ ಬಯಕೆ ಇನ್ನೂ ಕಾಣ